ಮುರುಘಾ ಮಠದ ಅಂಗಳದಲ್ಲಿ ಕಳ್ಳರ ಹೆಜ್ಜೆ ಸದ್ದಿನ ಬಗ್ಗೆ ನ್ಯೂಸ್ ಫಸ್ಟ್ ಮಾಡಿದ್ದ ಸುದ್ದಿ ದೊಡ್ಡ ಸದ್ದು ಮಾಡಿತ್ತು. ಮಠದೊಳಗಿನ ಕಳ್ಳಬೆಕ್ಕೆ ಬೆಲೆ ಬಾಳುವ ಬೆಳ್ಳಿ ವಿಗ್ರಹ ಕದ್ದಿರಬಹುದು ಅನ್ನೋ ಅನುಮಾನ ಕೂಡ ಶುರುವಾಗಿತ್ತು. ನ್ಯೂಸ್ ಫಸ್ಟ್ ವರದಿ ಬಳಿಕ ಇದೀಗ ಮಠದೊಳಗೆ ನಾಪತ್ತೆಯಾಗಿದ್ದ ಮೂರ್ತಿ ಶಾಲೆಯ ಅಂಗಳದಲ್ಲಿ ತಟ್ಟಂತ ಪ್ರತ್ಯಕ್ಷ ಆಗಿದೆ. ಹಾಗಾದ್ರೆ ಆ ಮೂರ್ತಿ ಕದ್ದದ್ದು ಯಾರು? ಶಾಲಾ ಆವರಣದಲ್ಲಿ ಪ್ರತ್ಯಕ್ಷವಾದದ್ದಾದ್ರೂ ಹೇಗೆ? ಈ ಸ್ಟೋರಿ ನೋಡಿ. ಜುಲೈ 4 ಮುರುಘಾ ಮಠದಲ್ಲಿ ಬೆಳ್ಳಿ ವಿಗ್ರಹ ದಿಢೀರ್ ನಾಪತ್ತೆ. ಜುಲೈ 11 ಚಿತ್ರದುರ್ಗ ಗ್ರಾಮಾಂತರ ಠಾಣೆಯಲ್ಲಿ ದೂರು ದಾಖಲು. ಜುಲೈ 15 ಮಠದ ಮುಂಭಾಗದ ಶಾಲೆಯ ಆವರಣದಲ್ಲಿ ಪ್ರತ್ಯಕ್ಷ. ಕೊನೆಗೂ ಮುರುಘಾ ಮಠದಲ್ಲಿ ಕಾಣೆಯಾಗಿದ್ದ ಬೆಳ್ಳಿ ವಿಗ್ರಹ ಪತ್ತೆಯಾಗಿದೆ. ಮಠದ ಆವರಣದಲ್ಲಿದ್ದ ಶಾಲೆಯ ಬಳಿ ಕಳೆದು ಹೋಗಿದ್ದ ಮೂರ್ತಿ ಗೋಣಿ ಚೀಲದಲ್ಲಿ ಪ್ರತ್ಯಕ್ಷವಾಗಿದೆ. ಎಸ್, ಇದು ಅಚ್ಚರಿ ಅನ್ಸಿದ್ರು ಸತ್ಯ. ಮಠದ ಒಳಗೆ ನಾಪತ್ತೆಯಾಗಿದ್ದ 22 ಕೆಜಿ ತೂಕದ 15 ಲಕ್ಷ ಮೌಲ್ಯದ ಬೆಳ್ಳಿ ಮೂರ್ತಿ ಮಠದ ಅಂಗಳದ ಮ್ಯೂಸಿಯಂ ಪಕ್ಕದಲ್ಲಿರುವ ಶಾಲೆಯ ಆವರಣದಲ್ಲಿ ಸಿಕ್ಕಿದೆ. ಬೆಕ್ಕು ಕದ್ದು ಹಾಲು ಕುಡಿಯೋ ಹಾಗೆ ಪಕ್ಕಾ ಪ್ಲಾನ್ ಮಾಡಿ ಕನ್ನ ಹಾಕಿದ್ದ ಖತರ್ನಾಕ್ ಖದೀಮರು ಕಾಣೆಯಾಗಿದ್ದ ಮೂರ್ತಿಯನ್ನ ಗೋಣಿ ಚೀಲದಲ್ಲಿ ತುಂಬಿಟ್ಟು ಹೋಗಿದ್ದಾರೆ. ಶ್ರೀಗಳ ಬೆಳ್ಳಿ ಮೂರ್ತಿ ಪ್ರತ್ಯಕ್ಷವಾದ ಸುದ್ದಿ ಕಿವಿಗೆ ಬೀಳ್ತಾ ಇದ್ದಂತೆ ಸ್ಥಳಕ್ಕೆ ದೌಡಾಯಿಸಿದ ಚಿತ್ರದುರ್ಗ ಗ್ರಾಮಾಂತರ ಪೊಲೀಸರು, ಬೆರಳಚ್ಚು ಸಿಬ್ಬಂದಿ ಹಾಗೂ ಶ್ವಾನದಳ ಮೂರ್ತಿಯನ್ನ ವಶಪಡಿಸಿಕೊಂಡ್ರು. ಅಲ್ಲದೆ ಸಿಕ್ಕ ಮೂರ್ತಿಯ ತೂಕವನ್ನು ಪರಿಶೀಲಿಸಿದ್ದಾರೆ. ಮೂರ್ತಿ ಕದ್ದಿದ್ಯಾಕೆ, ಇಲ್ಲಿ ಇಟ್ಟಿದ್ಯಾಕೆ, ತನಿಖೆ ಆಗ್ಲಿ. ಅನುಮಾನ ಹೊರಹಾಕಿದ ಬಸವಕುಮಾರ ಸ್ವಾಮೀಜಿ. ಇನ್ನು ಈ ಬಗ್ಗೆ ಪ್ರತಿಕ್ರಿಯಿಸಿದ ನೂತನ ಆಡಳಿತ ಮಂಡಳಿ ಸದಸ್ಯರು ಮೂರ್ತಿಯನ್ನ ಕದ್ದಿದ್ಯಾಕೆ ಮತ್ತೆ ಇಲ್ಲಿ ತಂದು ಇಟ್ಟಿದ್ಯಾಕೆ ಅನ್ನೋದು ತನಿಖೆ ಆಗಬೇಕಿದೆ ಎಂದು ಪ್ರತಿಕ್ರಿಯಿಸಿದ್ದಾರೆ. ನಮಗೆಲ್ಲದಕ್ಕಿಂತ ಮುಖ್ಯವಾಗಿ ಮೂರ್ತಿ ಅದು ಒಳಗಿದೆಯೋ ಇಲ್ಲೋ ನಮಗೆ ಗೊತ್ತಿಲ್ಲ. ಆದರೆ ಈ ಮೂರ್ತಿ ಯಾಕೆ ತೆಗೆದುಕೊಂಡು ಹೋದ್ರು, ಯಾಕೆ ಇಲ್ಲಿ ತಂದು ಹಾಕಿದ್ರು, ಇದ್ರ ಹಿಂದಿನ ಉದ್ದೇಶ ಏನು, ಇದೊಂದು ಸಮಗ್ರ ತನಿಖೆ ಆಗಬೇಕು. ಅತ್ತ ವಿಗ್ರಹ ಪತ್ತೆಯಾಗಿದ್ದು ನಾನಾ ರೀತಿಯ ಅನುಮಾನಗಳಿಗೆ ದಾರಿ ಮಾಡಿಕೊಟ್ಟಿದೆ. ಮಠದೊಳಗಿನ ಸಿಸಿಟಿವಿ ಆಫ್ ಆಗಿದ್ದು, ಹೀಗೆ ಹಲವು ವಿಚಾರಗಳನ್ನ ಸೂಕ್ಷ್ಮವಾಗಿ ಗಮನಿಸಿದ್ರೆ ಮಠದೊಳಗಿದ್ದವರೇ ಕಳ್ತನ ಮಾಡಿರೋ ಸಾಧ್ಯತೆ ಹೆಚ್ಚಿದೆ ಅನ್ನೋ ಚರ್ಚೆಗಳು ಶುರುವಾಗಿದೆ. ಒಟ್ಟಾರೆ ಕಳ್ತನವಾಗಿದ್ದ ಬೆಲೆ ಬಾಳುವ ಬೆಳ್ಳಿ ಮೂರ್ತಿ ಪ್ರತ್ಯಕ್ಷವಾಗಿರೋದು ಸಮಾಧಾನಕರ. ಆದರೆ ಮಠದ ದರ್ಬಾರ್ ಹಾಲ್ಗೆ ಬಂದು ವಿಗ್ರಹ ಕದ್ದಿದ್ಯಾರು? ಬೇರೆ ಯಾರಾದ್ರೂ ಕಳ್ಳರು ಬಂದು ಕಳ್ತನ ಮಾಡಿದ್ರಾ? ಇಲ್ಲ ಮಠದೊಳಗಿನ ಕಳ್ಳಬೆಕ್ಕೆ ಕದ್ದು ಹಾಲು ಕುಡಿಯೋ ಕೆಲಸ ಮಾಡ್ತಾ? ಈ ಎಲ್ಲಾ ಪ್ರಶ್ನೆಗಳಿಗೆ ಪೊಲೀಸರ ತನಿಖೆ ಮೂಲಕವೇ ಉತ್ತರ ಸಿಗ್ಬೇಕಿದೆ. ಸಂದೇಶ್, ನ್ಯೂಸ್ ಫಸ್ಟ್, ಚಿತ್ರದುರ್ಗ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.